ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇವತ್ತು ನಡೆದಂತಹ ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಮಿಸ್ಟ್ರಿ ಎಂಬ ಒಂದು ವಿಷಯಕ್ಕೆ ಸಂಬಂಧಪಡುವಂಥ ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ಬನ್ನಿ, ಹಾಗಾದರೆ ಮೊದಲನೇ ಒಂದು ನೋಡಿ, ಈ ಕೆಳಗಿನ ಕ್ರಿಯೆಯಲ್ಲಿ ಉಂಟಾಗುವ ಉತ್ಪನ್ನವು ಯಾವುದು? ಆಪ್ಷನ್ ಸರಿಯಾದ ಉತ್ತರ ಅಂದರೆ 2-ಬ್ಯೂಟೇನ್ ಅಂತ ಹೇಳ್ಬೋದು. ಓಕೆನಾ, ಇದು ಡಿ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದ್ಬಿಟ್ಟು, ಹೆಚ್ಚಿನ ಸ್ಕೂಬಾ ಡೈವರ್ಸ್ ಆಳವಾದ ಡೈವ್ಗಳಲ್ಲಿ ಬಳಸುವ ಟ್ಯಾಂಕ್ಗಳಲ್ಲಿ ತುಂಬಿದ ಗಾಳಿಯನ್ನು ಸಾರರಹಿತಗೊಳಿಸಲು ತುಂಬುವ ಹೀಲಿಯಂ ಶೇಕಡಾವಾರು ಎಷ್ಟಿರುತ್ತೆ ಅಂದರೆ ಎರಡನೇದು ಬಿ ಸರಿಯಾದ ಉತ್ತರ 11.7 ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು, ಪರಮಾಣು ಸಂಖ್ಯೆ 21 ಹೊಂದಿರುವ ಧಾತುವು ಸಾಮಾನ್ಯವಾಗಿ ತೋರುವ ಉತ್ಕರ್ಷಣ ಸ್ಥಿತಿಯು ಏನಾಗಿರುತ್ತದೆ ಅಂದರೆ ಮೂರನೇದು ಎ ಆಗಿರುತ್ತದೆ, +3 ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಸರಿಯಾದ ಉತ್ತರ ಎ ಆಪ್ಷನ್. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಅಸ್ಟಿಕ್ ಆಮ್ಲದ ಮುಖ್ಯವಾದ ನೈಸರ್ಗಿಕ ಮೂಲವು ಯಾವುದು ಆಗಿರುತ್ತದೆ ಅಂದರೆ ಸರಿಯಾದ ಉತ್ತರ ವಿನೆಗರ್. ಇದು ಬಿ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದ್ಬಿಟ್ಟು, ನೆಕ್ಸ್ಟ್ ಸರಿಯಾದ ಉತ್ತರ ಯಾವುದು ಅಂದರೆ 5ನೇ ಪ್ರಶ್ನೆಗೆ, ಸ್ಯಾಲಿಸಿಲಿಕ್ ಆಮ್ಲದ ಅಸಿಟೈಲೇಷನ್ನಿಂದ ಉತ್ಪತ್ತಿಯಾಗುವ ಸಂಯುಕ್ತವು ಊತ ನಿವಾರಕ ಮತ್ತು ಜ್ವರ ನಿವಾರಕ ಗುಣಗಳನ್ನು ಹೊಂದಿದೆ. ಈ ಸಂಯುಕ್ತವು ಏನಾಗಿರುತ್ತದೆ? 5ನೇದಲ್ಲಿ ಸರಿಯಾದ ಉತ್ತರ ಡಿ ಆಪ್ಷನ್ ಸರಿಯಾದ ಉತ್ತರ, ಆಸ್ಪಿರಿನ್. ಸರಿಯಾದ ಉತ್ತರ ಯಾವುದು? ಡಿ ಆಪ್ಷನ್. ನೆಕ್ಸ್ಟು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಪಿ ಹೈಡ್ರಾಕ್ಸಿನ್ ಅಜೋಬೆಂಜಿನ್ ಫಿನಾಲ್ನೊಂದಿಗೆ ಬೆಂಜಿನ್ ಡೈ ಅಜೋನಿಯಂ ಕ್ಲೋರಡೈನ್ ಕ್ರಿಯೆಯಿಂದ ರೂಪುಗೊಳ್ಳುತ್ತದೆ. ಯಾವುದು ಅಂದರೆ ಸರಿಯಾದ ಉತ್ತರ ಎ ಆಪ್ಷನ್ ಸರಿಯಾದ ಉತ್ತರ, ಎಲೆಕ್ಟ್ರಾನ್ ಆಕಾಂಕ್ಷಿ ಆದೇಶ ಕ್ರಿಯೆ ಅಂತ ಹೇಳ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು, ನೆಕ್ಸ್ಟ್ ಮುಂದಿನ ಪ್ರಶ್ನೆ 7. ವೈದ್ಯರು 50 ವರ್ಷದ ಮಹಿಳೆಗೆ ಸಾಕಷ್ಟು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವ ಮತ್ತು ಆಹಾರದಲ್ಲಿ ಮೀನು ಮತ್ತು ಮೊಟ್ಟೆಯ ಇಲ್ಲಿ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಜೀವಸತ್ವ ಡಿ ಅಂತ ನಾವು ಹೇಳ್ಬೋದು. ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಸಿ ಆಪ್ಷನ್ ಸರಿಯಾದ ಉತ್ತರ. 2 ಮತ್ತು 4 ಸರಿಯಾದ ಉತ್ತರ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ -NS2 ಅಂತ ಬರುತ್ತೆ. ಓಕೆ, ಇದು ಸಿ ಸರಿಯಾದ ಆಪ್ಷನ್ ಸರಿಯಾದ ಉತ್ತರ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಬಿ ಸರಿಯಾದ ಉತ್ತರ ಬರುತ್ತೆ. ಓಕೆ, ಇಲ್ಲಿ ಈ ಕೆಳಗಿನ ಕೋಶಗಳಲ್ಲಿ ಅಪೋಲೋ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ವಿದ್ಯುತ್ ಪೂರೈಕೆಗೆ ಉಪಯೋಗಿಸಿರುವ ಕೋಶವು ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ, ನೆನ್ಪಿಟ್ಕೊಳ್ಳಿ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಡಿ ಪ್ರೋಪೇನ್ ಮತ್ತು ಪ್ರೋಪೇನ್ ಅಂತ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಒಂದು ದ್ವಿಘಟಕ ದ್ರಾವಣವು ಎ ಮತ್ತು ಬಿ 2 ಘಟಕಗಳನ್ನು ಹೊಂದಿದೆ. ಎನ ಮೂಲ್ ಭಿನ್ನಾಂಶವು 0.5 ಆದಾಗ ದ್ರಾವಣದಲ್ಲಿ ಎ ಮತ್ತು ಬಿ ಘಟಕಗಳ ಮೂಲ್ಗಳ ಸಂಖ್ಯೆಯು ಎಷ್ಟಾಗಿರುತ್ತದೆ ಅಂದರೆ 12 ಸಿ ಆಗಿರುತ್ತೆ. ಸರಿಯಾದ ಉತ್ತರ ಸಿ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 13ನೇ ಪ್ರಶ್ನೆಗೆ ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ ಬರುತ್ತೆ. ಇಲ್ಲಿ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬಿ ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಡಿ ಹಳದಿ ಸರಿಯಾದ ಉತ್ತರ, ಹಳದಿ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಬರುತ್ತೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟು ಇಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋದಾದರೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಸರಿಯಾದ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ 0 ಬರುತ್ತೆ. ಯಾವುದು? 0. ಇದು ತುಂಬ ಇಂಪಾರ್ಟೆಂಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ 0. 17ನೇ ಪ್ರಶ್ನೆಗೆ ಸೋಡಿಯಂ ಬರುತ್ತೆ. ನೆಕ್ಸ್ಟು 18ನೇ ಪ್ರಶ್ನೆಗೆ ರೆಡ್ಯೂಸಿಂಗ್ ಬರುತ್ತೆ. ನೆಕ್ಸ್ಟು 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ PUNGN ಫೈಂಟ್ ಬರುತ್ತೆ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಬರುತ್ತೆ. ಓಕೆನಾ, ಇಷ್ಟು ಪ್ರಶ್ನೆಗಳು ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.